ಅದ್ಭುತವಾದ ಟ್ರೇಲರ್ ಅನ್ನು ವೀರಸ್ ಥಿಯೇಟರ್ ಅಲ್ಲಿ ಫ್ಯಾನ್ಸ್ ಗಳ ಜೊತೆ ನೀವು ಕೂಡ ಬಂದು ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸ್ತು? ತುಂಬಾ ಖುಷಿ ಆಯ್ತು ಅಣ್ಣ, ಎಲ್ಲರೂ ಕೇಳಿಸ್ಕೊಳ್ಳಿ ಅಣ್ಣ. ತುಂಬಾ ಖುಷಿ ಆಯ್ತು ನನಗೆ. ಇನ್ನೊಂದೇನಂದ್ರೆ ನನಗೆ ತುಂಬಾ ಜ್ವರ ಇದೆ, ಅಷ್ಟು ಜ್ವರ ಇದ್ರು ತಲೆನೋವು ನೋಡಿ, ಎಲ್ಲ ಹಿಂದೆ ಹೋಗ್ತಾರೆ, ಅಷ್ಟು ಜ್ವರ ಇದ್ರು ತಲೆನೋವು ಇದ್ರು ಯಾಕೆ ಬಂದ್ ನೋಡಿದೆ ಅಂದ್ರೆ ಅಣ್ಣಂಗೋಸ್ಕರ, ಅಣ್ಣ ಅಂದ್ರೆ ಅಷ್ಟು ಇಷ್ಟ, ಅಣ್ಣಂಗೋಸ್ಕರ ಬಂದ್ ನೋಡಿದೆ. ನಮ್ ಸ್ಟೈಲಲ್ಲಿ ಹೋಗ್ಬೇಡ, ನಮ್ ಸ್ಟೈಲ್ ಹೋಗ್ಬೇಡ ಜೋಶು. ಇದೊಂದು ಮಾತ್ರ ಎಲ್ಲಾ ಕಡೆ ಹೇಳಿದ್ದೀನಿ, ಬಟ್ ಎಲ್ಲಾ ಅಭಿಮಾನಿಗಳಿಗೂ ಇದಿಷ್ಟ. ಅದು ಫಸ್ಟ್ ಡೈಲಾಗ್, ಅದನ್ನ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಾ? ಓಕೆನಾ ಅಣ್ಣ? ಧ್ರುವಣ್ಣನ ಬರ್ಡೇ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ. ಧ್ರುವಣ್ಣನ ಬರ್ಡೇ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ. ಆದ್ರೆ ನಮ್ ಧ್ರುವಣ್ಣ ಯಾವತ್ತಿದ್ರು ಆಂಜನೇಯ ಸ್ವಾಮಿ ಭಕ್ತ. ಒಂದೊಂದು ಮಾತಾಡ್ತೀನಿ ನೋಡಿ ಅಣ್ಣ. ಕೆಪಾಸಿಟಿ ಇಲ್ದವ್ನು ಕುಡಿತಾನೆ ಟಿನ್ನು, ಕೆಪಾಸಿಟಿ ಇಲ್ದವ್ನು ಕುಡಿತಾನೆ ಟಿನ್ನು. ಎಷ್ಟೇ ಕೆಪಾಸಿಟಿ ಇದ್ರು ಒಂದೇ ಐಟಿಗೆ ಗುದ್ಬಿಡುತ್ತೆ ಮಾರ್ ಟಿನ್ನು. ಒಂದೇ ಒಂದು ಧ್ರುವಣ್ಣನ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬೇಕು. ಎಲ್ಲಾರು ಧ್ರುವಣ್ಣನ ಕರೆಯೋದು ಆಕ್ಷನ್ ಪ್ರಿನ್ಸು, ಎಲ್ಲಾರು ಧ್ರುವಣ್ಣನ ಕರೆಯೋದು ಆಕ್ಷನ್ ಪ್ರಿನ್ಸು. ಆದ್ರೆ ನಮ್ ಧ್ರುವಣ್ಣಂದು ಮಾತ್ರ ಮಗು ತರ ಮನ್ಸು. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನೋಡಿ ಅಣ್ಣ. ನಮ್ ಧ್ರುವಣ್ಣನ ನೋಡಿ ಪಕ್ಕದ ಇಂಡಸ್ಟ್ರಿ ಅವರು ಅಣ್ಣ ನಮ್ ಧ್ರುವಣ್ಣನ ನೋಡಿ ಪಕ್ಕದ ಇಂಡಸ್ಟ್ರಿ ಅವ್ರು ಆಗ್ತಾವ್ರೆ ಡರ್ರು. ನಮ್ ಧ್ರುವಣ್ಣನ ನೋಡಿ ಪಕ್ಕದ ಇಂಡಸ್ಟ್ರಿ ಆಗ್ತಾವ್ರೆ ಡರ್ರು. ಯಾಕಂದ್ರೆ ಎಲ್ಲರಿಗೂ ಎಲ್ಲ ನೋಡಿರೋದು ಮಾರ್ಟಿನ್ ಟ್ರೈಲರ್. ಒಂದೇ ಮಾತು ಹೇಳೋದು, ಎಲ್ಲಾರು ಬಂದು ಮಸ್ತ ಬೈ ಸಿನಿಮಾ ಎಲ್ಲ ಇದೆಲ್ಲ ಹೆಂಗಿರುತ್ತೆ ಅಂದ್ರೆ, ಯಾವ್ದೋ ಇಂಗ್ಲಿಷ್ ಸಿನಿಮಾನ ನಮ್ಮ ಭಾಷಣ ಎಲ್ಲ ಎಷ್ಟು ಪ್ರೀತಿ ಇರುತ್ತೆ ಅಂದ್ರೆ, ಇಂಗ್ಲಿಷ್ ಸಿನಿಮಾ ನೋಡ್ತಿರೋರು ಬಟ್ ಟ್ರೈಲರ್ ನೋಡಿ ಬೈ ಸಾಕು, ಖುಷಿ ಆಗ್ಬಿಡ್ತಾರೆ. ಈ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಕ್ವಾಲಿಟಿ, ಆ ತರ ಆಕ್ಷನ್, ಅಪ್ಪ 13 ಲ್ಯಾಂಗ್ವೇಜ್. ಅದೊಂದು ಹೇಳ್ತೀನಿ ನೋಡಿ, ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ. ಏನಾದ್ರು ತಪ್ಪು ಮಾಡಿದ್ರೆ ಪೊಲೀಸ್ ಅವ್ರ ಹತ್ರ ಆಗ್ಬಿಡ್ತೀವಿ ಬಂದಿ, ಏನಾದ್ರು ತಪ್ಪು ಮಾಡಿದ್ರೆ ಪೊಲೀಸ್ ಅವ್ರ ಹತ್ರ ಆಗ್ಬಿಡ್ತೀವಿ ಬಂದಿ. ಆದ್ರೆ ಮಾರ್ಟಿನ್ ಟ್ರೈಲರ್ ಮಾತ್ರ ಚಿಂದಿ. ಎಲ್ಲಾರು ಬಂದ್ಬಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಎಲ್ಲಾರು ನಾಳೆ ನೋಡಿ. ಒಂದೇ ಮಾತು ಹೇಳೋದು, 5:55ಕ್ಕೆ ನಾಳೆ ನೆಕ್ಸ್ಟ್ ಲೆವೆಲ್. ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಬೈ, ನೆಕ್ಸ್ಟ್ ಲೆವೆಲ್ ಪ್ರತಿಯೊಬ್ರು ನೋಡಿ ಬೈ. ಏನೇ ಆದ್ರೂ ಕೊನೆಗೆ ಒಂದೇ ಮಾತು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಈ ಸಿನಿಮಾ ಮಾತ್ರ. ಈ ಸಿನಿಮಾ ಕನ್ನಡ ಇಂಡಸ್ಟ್ರಿನ ಎಲ್ಲೋ ಹೋಗ್ಬಿಡುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಎಲ್ಲರೂ ಬೆಳೆಸಬೇಕು. ಜೈ ಕನ್ನಡ ಮತ್ತೆ ಜೈ ಹಿಂದ್. ಥ್ಯಾಂಕ್ ಯು.